ಮುಖ್ಯಮಂತ್ರಿಗಳಿಗೆ ಬಹು ದೊಡ್ಡದಾಗಿ ಕಂಟಕವಾಗಿ ಕಾಣಿಸ್ತಾ ಇದ್ದಿದ್ದು ಮೂಡ. ಮೂಡಾದಲ್ಲಿ ಈಗಾಗಲೇ ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಇಡಿ ಕೂಡ ತನಿಖೆ ನಡೀತಾ ಇದೆ. ಬಟ್ ಎಲ್ಲರೂ ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಸಿಬಿಐ ಎಂಟ್ರಿ ಕೊಟ್ಟುಬಿಟ್ರೆ ಮುಖ್ಯಮಂತ್ರಿಗಳ ಕುರ್ಚಿಗೆನೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ ಅಂತ ಹೇಳಿ. ಬಟ್ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಮುಖ್ಯಮಂತ್ರಿಗಳಿಗೆ ರಿಲೀಫ್ ಸಿಕ್ಕಿರೋದು. ಕೋರ್ಟ್ ಈ ವಿಚಾರದಲ್ಲಿ ಕೊಟ್ಟಂತಹ ಆದೇಶ ಇದೆಯಲ್ಲ, ಒಂಚೂರು ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳೋಂಗಿದೆ. ಬಟ್ ಪೂರ್ಣ ಪ್ರಮಾಣದಲ್ಲಿ ಅಲ್ಲ. ಯಾಕೆ ಅಂತಂದ್ರೆ ಇಡಿ ಇನ್ನು ತನಿಖೆ ನಡೆಸ್ತಾ ಇದೆ. ಲೋಕಾಯುಕ್ತದ ಅವಾಗವಾಗ ವರದಿಗಳನ್ನು ಕೂಡ ಕೋರ್ಟಿಗೆ ಕೊಡ್ತಾ ಇದ್ದಾರೆ. ಅಬ್ಸರ್ವೇಷನ್ ಅಲ್ಲಿ ಇದೆ ಅದು. ಅವೆಲ್ಲವೂ ಆದಾಗ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಏನಾಗುತ್ತೆ ಅಂತ ಹೇಳಿ. ಬಟ್ ಮುಖ್ಯಮಂತ್ರಿಗಳ ಪಾತ್ರ ಇದರಲ್ಲಿ ಹೇಗೆ ಬರುತ್ತೆ ಅನ್ನುವಂಥದ್ದು ತದನಂತರ ಇನ್ನೊಂದು ರೀತಿಯಾದಂಥ ತನಿಖೆಯ ಅಂಗ ಅದು. ಯಾಕೆ ಅಂತಂದ್ರೆ ಅದರಲ್ಲಿ ಬರುವಂಥದ್ದು ಇವರ ಪಾತ್ರ ಇಷ್ಟೇ, ತಮ್ಮ ಪ್ರಭಾವವನ್ನು ಬೀರಿದ್ದಾರೆ ಅಂತ ಹೇಳಿ. ಹಾಗಾಗಿ ಏನಾಗ್ಬಿಡುತ್ತೆ ಅಂಥದ್ರಲ್ಲಿ, ಯಾವ ರೀತಿಯಾಗಿ ಆಗತ್ತೆ, ಇಡಿ ಅಂಥದ್ದು ಏನಾದರೂ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ನೋಡಿ, ಈಗ ಈ ವಿಚಾರದಲ್ಲಿ ಹೇಳೋದಾದರೆ ಮೂಡಾ ಕೇಸ್ ಈಗ ಸಿ ಎಂಗೆ ಬಿಗ್ ರಿಲೀಫ್ ಅನ್ನು ಕೊಟ್ಟಿರೋದು. ಮೂಡಾ ಕೇಸಲ್ಲಿ ಯಾಕೆ ಇದನ್ನು ಬಿಗ್ ರಿಲೀಫ್ ಅಂತ ಕರಿಬೇಕು ಹೇಳ್ತೀನಿ. ಸಿಬಿಐ ಕುಣಿಕೆಯಿಂದ ಈಗ ಸಿದ್ದರಾಮಯ್ಯನವರು ಪಾರಾಗಿದ್ದಾರೆ. ಸಿದ್ದರಾಮಯ್ಯನವರು ಇದರಿಂದ ಪಾರಾಗಿದ್ದಾರೆ ಈಗ ಸದ್ಯಕ್ಕೆ. ಇಲ್ಲದೆ ಇದ್ದಿದ್ರೆ ಕಷ್ಟ ಆಗಿರೋದು, ಇದರಲ್ಲಿ ಬಹಳ ಕಷ್ಟ ಆಗಿರೋದು, ಅರೆಸ್ಟ್ ಮಾಡ್ಕೊಳ್ಳುವಂಥ ಸಾಧ್ಯತೆಯೂ ಕೂಡ ಹೆಚ್ಚಾಗಿದ್ದಿದ್ದು. ಅದರ ಅನುಭವ ಡಿ ಸಿ ಎಂ ಅವ್ರಿಗೆ ಕೇಳಿದ್ರೆ ಸಿ ಎಂ ಅವ್ರಿಗೆ ಗೊತ್ತಿರುತ್ತೆ ಅದರ ಪರಿಸ್ಥಿತಿಗಳೇನು ಅಂತ. ಸೊ ಮೂಡಾ ಸಿಬಿಐ ತನಿಖೆಗೆ ಒಪ್ಪದ ಈಗ ಹೈಕೋರ್ಟ್ ಒಪ್ಪಿಲ್ಲ, ಅದನ್ನು ತನಿಖೆ ಕೊಡಲಿಲ್ಲ. ಸ್ನೇಹಬೈ ಕೃಷ್ಣ ಅವ್ರು ಕೇಳ್ತಾ ಇದ್ದಿದ್ದಿಷ್ಟೇ, ನಮಗೆ ಲೋಕಾಯುಕ್ತದ ಮೇಲೆ ನಂಬಿಕೆ ಇಲ್ಲ, ಹಾಗಾಗಿ ಇದನ್ನು ಸಿಬಿಐಗೆ ಹಸ್ತಾಂತರವನ್ನು ಮಾಡಿ ಅಂತ ಕೇಳ್ತಾ ಇದ್ರು. ಬಟ್ ಹೈಕೋರ್ಟ್ನ ಗಮನಕ್ಕೆ ಲೋಕಾಯುಕ್ತರು ತನಿಖೆಯನ್ನು ಮಾಡ್ತಾ ಇರುವಂಥ ವರದಿಗಳೇನಿದೆ ಅದನ್ನು ಆವಾಗ ತರಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಅದರ ಸಂಪೂರ್ಣ ವಿಷಯಗಳು ಹೈಕೋರ್ಟ್ ಗಮನಕ್ಕಿದೆ. ಆ ನಿಟ್ಟಿನಲ್ಲಿ ಈಗ ಲೋಕಾಯುಕ್ತ ಸ್ವತಂತ್ರವಾಗಿ ತನಿಖಾ ಸಂಸ್ಥೆಯನ್ನು ನೇಮಕ ಮಾಡಿದ ನಂತರ ತನಿಖೆಯನ್ನು ಮಾಡ್ತಾ ಇರೋದ್ರಿಂದ ನಮಗೆ ಆ ಬಗ್ಗೆ ವಿಶ್ವಾಸ ಇದೆ ಅನ್ನೋದನ್ನು ಕೋರ್ಟ್ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಲೋಕ ತನಿಖೆ ಅಸಮರ್ಪಕ ಅಲ್ಲ ಅನ್ನೋಕೆ ಆಗಲ್ಲ ಅನ್ನುವಂಥ ವ್ಯಾಖ್ಯಾನವನ್ನು ಕೂಡ ಮಾಡಿದ್ದಾರೆ. ಸೊ ಲೋಕ ತನಿಖೆ ಅಸಮರ್ಪಕ ಅಲ್ಲ ಅನ್ನೋಕ್ಕೆ ಆಗಲ್ಲ, ಕಾರಣ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಲೋಕಾಯುಕ್ತಕ್ಕೆ ಕೊಟ್ಟಿದ್ದಲ್ಲ, ಹೈಕೋರ್ಟ್ ಇದನ್ನು ಲೋಕಾಯುಕ್ತಕ್ಕೆ ಕೊಟ್ಟಿರೋದು. ಸಿಬಿಐಗೆ ನೀಡಲು ಹೈಕೋರ್ಟ್ ನಿರಾಕರಿಸಿದೆ. ಸೊ ಹಾಗಾಗಿ ಇಲ್ಲಿ ಬಹು ದೊಡ್ಡವಾದಂಥ ಒಂದು ಕಂಟಕ ಏನಿತ್ತು ಮುಖ್ಯಮಂತ್ರಿಗಳಿಗೆ, ಸಿಬಿಐಗೆ ಹೊರಟೋಗ್ಬಿಟ್ರೆ ಏನು ಅಂತ ಹೇಳಿ. ಬಟ್ ಇನ್ನೂ ಕೂಡ ಹೋಗಿಲ್ಲ, ತಾತ್ಕಾಲಿಕವಾಗಿ ಇದು ರಿಲೀಫ್ ಅಂತ ಹೇಳಬಹುದು. ನಾಳೆ ಈ ವಿಚಾರದಲ್ಲೂ ಕೂಡ ಏನಾದರೂ ಒಂದಿಷ್ಟು ಲೋಕಾಯುಕ್ತದಲ್ಲಿ ಆಗಿರುವಂಥ ಬೆಳವಣಿಗೆಗಳು ಗಮನಕ್ಕೆ ಬಂದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿಕೊಂಡು ಅಥವಾ ಮತ್ತೊಮ್ಮೆ ಪುನರ್ ಪರಿಶೀಲನೆಯನ್ನು ಮಾಡಿ ಈ ಆದೇಶವನ್ನು ಅಂತ ಏನಾದರೂ ಕೇಳಿಕೊಂಡು ಈ ಲೆಕ್ಕಾಚಾರಗಳು ಬಂದಾಗ ನಾನು ಹೇಳ್ತಾ ಇದ್ದೆ ಎಕ್ಸಾಕ್ಟ್ಲಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ನಿರ್ಧಾರವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಇದನ್ನು ಹೇಗೆ ಕನ್ಸಿಡರ್ ಮಾಡುತ್ತೆ, ಹಾಗಾಗಿ ಇದು ತಾತ್ಕಾಲಿಕವಾಗಿರುವಂಥ ರಿಲೀಫ್ ಮಾನ್ಯ ಮುಖ್ಯಮಂತ್ರಿಗಳಿಗಿದೆ. ಅದರ ಡೀಟೇಲ್ ಆಗಿರುವಂಥ ಒಂದು ವರದಿಯನ್ನು ರೆಡಿ ಮಾಡಿದ್ದೀವಿ, ನೀವು ನೋಡ್ಕೊಂಡು ಬನ್ನಿ. ಮೂಡಾ ಕೇಸಲ್ಲಿ ಸಿಎಂಗೆ ಬಿಗ್ ರಿಲೀಫ್, ಸಿಬಿಐ ಕುಣಿಕೆಯಿಂದ ಪಾರಾದ ಸಿದ್ದರಾಮಯ್ಯ. ಮೂಡಾ ಸಿಬಿಐ ತನಿಖೆಗೆ ಒಪ್ಪದ ಹೈಕೋರ್ಟ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ಶುಭ ಶುಕ್ರವಾರ. ಯಾಕಂದ್ರೆ ಮೂಡಾ ಕೇಸ್ನಲ್ಲಿ ಸಿಬಿಐ ಟೆನ್ಷನ್ನಲ್ಲಿದ್ದ ಸಿಎಂಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಸಿಬಿಐ ತನಿಖೆ ಕುಣಿಕೆಯಿಂದ ಸಿಎಂ ಸಿದ್ದರಾಮಯ್ಯ ಪಾರಾಗಿದ್ದು, ಮೂಡಾ ಕೇಸನ್ನ ಸಿಬಿಐ ತನಿಖೆಗೆ ವಹಿಸೋಕೆ ಧಾರವಾಡ ಹೈಕೋರ್ಟ್ ಪೀಠ ನಿರಾಕರಿಸಿದೆ. ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದ್ರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠ ಅರ್ಜಿಯನ್ನು ವಜಾಗೊಳಿಸಿದೆ. ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಶುಭ ಶುಕ್ರವಾರ. ಮೂಡಾ ಕೇಸ್ನಲ್ಲಿ ಸಿಎಂಗೆ ಬಿಗ್ ರಿಲೀಫ್, ಸಿಬಿಐ ಕುಣಿಕೆಯಿಂದ ಸಿದ್ದರಾಮಯ್ಯ ಪಾರು. ಮೂಡಾ ಸಿಬಿಐ ತನಿಖೆ ಒಪ್ಪದ ಹೈಕೋರ್ಟ್. ಸಿಬಿಐ ತನಿಖೆಗೆ ಕೋರಿ ಅರ್ಜಿ ಸಲ್ಲಿಸಿದ್ದು ವಜಾ. ಸ್ನೇಹಮಯಿ ಕೃಷ್ಣಗೆ ಹೈಕೋರ್ಟ್ನಲ್ಲಿ ಹಿನ್ನಡೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫುಲ್ ಸೇಫ್. ಸಿಎಂಗೆ ಶುಭ ಶುಕ್ರವಾರ. ಮೂಡಾ ಹಗರಣದ ಪ್ರಕರಣದಲ್ಲಿ ಸಿಲುಕಿದಂಥ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಅನ್ನು ಹೈಕೋರ್ಟ್ ಕೊಟ್ಟಿರುವಂಥದ್ದು. ಯಾಕಂದರೆ ಪ್ರಕರಣವನ್ನು ಸಿಬಿಐಗೆ ವರ್ಗಾವಣೆ ಮಾಡಬೇಕು, ಸಿಬಿಐ ತನಿಖೆಯನ್ನು ಮಾಡಬೇಕು ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಲಾಗಿತ್ತು. ಅರ್ಜಿಯ ವಿಚಾರಣೆ ನಡೆಸಿದಂಥ ಸುದೀರ್ಘ ವಿಚಾರಣೆ ನಡೆಸಿದಂಥ ನಾಗಪ್ರಸನ್ನ ಅವರ ಪೀಠ ಇವತ್ತು ಅರ್ಜಿಯನ್ನು ವಜಾವಣೆ ಮಾಡಿದೆ. ಜೊತೆಗೆ ಲೋಕಾಯುಕ್ತ ಸಂಸ್ಥೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟಿರುವಂಥದ್ದು. ಜೊತೆಗೆ ಲೋಕಾಯುಕ್ತ ಒಂದು ಸ್ವತಂತ್ರ ತನಿಖಾ ಸಂಸ್ಥೆ ಅನ್ನೋ ಅಭಿಪ್ರಾಯನೂ ಕೂಡ ವ್ಯಕ್ತವನ್ನು ಪಡಿಸಿದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ ಮತ್ತು ಸಿಬಿಐ ಟೆನ್ಷನ್ನಿಂದ ಈಗ ಸಂಪೂರ್ಣವಾಗಿ ಮುಕ್ತರಾಗಿರುವಂಥದ್ದು. ಲೋಕಾಯುಕ್ತ ಸ್ವತಂತ್ರ ತನಿಖಾ ಸಂಸ್ಥೆ. ಲೋಕ ತನಿಖೆ ಅಸಮರ್ಪಕ ಅಲ್ಲ ಅನ್ನೋಕೆ ಆಗಲ್ಲ. ಪ್ರಕರಣ ಸಿಬಿಐಗೆ ನೀಡಲು ನಿರಾಕರಿಸಿದ ಹೈಕೋರ್ಟ್. ಇನ್ನು ಲೋಕಾಯುಕ್ತ ಸ್ವತಂತ್ರ ತನಿಖಾ ಸಂಸ್ಥೆ ಅಲ್ಲ ಅಂತ ಹೇಳಕ್ ಆಗಲ್ಲ. ಲೋಕಾಯುಕ್ತ ಪೊಲೀಸ್ ತನಿಖೆಯಲ್ಲಿ ತಾರತಮ್ಯ ಇದೆ ಅಂತ
ಅಂತ ಹೇಳೋಕೆ ಆಧಾರ ಇಲ್ಲ. ಹೀಗಾಗಿ ಸಿಬಿಐಗೆ ಇದನ್ನ ಕೊಡೋದಕ್ಕೆ ಹೈಕೋರ್ಟ್ ನಕಾರ ವ್ಯಕ್ತಪಡಿಸಿದೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಲೋಕಾಯುಕ್ತ ತನಿಖೆ ಪಕ್ಷಾತೀತ, ನಿಷ್ಪಕ್ಷಪಾತ ಅಥವಾ ಸಿಬಿಐ ತನಿಖೆಗೆ ನಿರ್ದೇಶಿಸೋಕೆ ಕಳಪೆ ಆಗಿದೆ ಅಂತ ದಾಖಲೆಯಲ್ಲಿರುವ ವಸ್ತು ವಿಷಯ ಸೂಚಿಸೋದಿಲ್ಲ. ಪರಿಣಾಮವಾಗಿ ಸಿಬಿಐ ತನಿಖೆ ಅರ್ಜಿಯನ್ನು ವಜಾಗೊಳಿಸಲಾಗಿದೆ ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಆದೇಶಿಸಿದೆ. ರೆಕಾರ್ಡ್ಸನ್ನು ನೋಡಿ, ಲೋಕಾಯುಕ್ತ ತನಿಖೆ ಮಾಡ್ತಾ ಇರುವ ಪ್ರಕ್ರಿಯೆಯನ್ನು ನೋಡಿ, ಇದರಲ್ಲಿ ಯಾವುದೇ ತರಹದ ಲೋಪದೋಷಗಳಿಲ್ಲ. ಇಟ್ಸ್ ನಾಟ್ ಫ್ಲಿಮ್ಸಿ, ಇಟ್ ಈಸ್ ನಾಟ್ ಪಾರ್ಟಿಸಾನ್. ಮತ್ತು ಇದು CBIಗೆ ಟ್ರಾನ್ಸ್ಫರ್ ಮಾಡುವಂಥ ಯಾವುದೇ ಥರದ ಅವಶ್ಯಕತೆ ಇಲ್ಲ. ಲೋಕಾಯುಕ್ತ ಅವ್ರ ಕೆಲಸವನ್ನು ಸಮಗ್ರವಾಗಿ ಮಾಡ್ತಾ ಇದ್ದಾರೆ ಅಂತ. ಮೈಸೂರು ಮೂಡಾ ಪ್ರಕರಣದಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಧಾರವಾಡ ಹೈಕೋರ್ಟ್ ಪೀಠ ಬಿಗ್ ರಿಲೀಫ್ ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಲೋಕಾಯುಕ್ತ ತನಿಖಾ ಸಂಸ್ಥೆ ಸ್ವತಂತ್ರ ತನಿಖಾ ಸಂಸ್ಥೆ ಅಲ್ಲ ಅನ್ನೋದಕ್ಕೆ ಹೇಳೋಕೆ ಆಗಲ್ಲ. ಲೋಕಾಯುಕ್ತ ತನಿಖಾ ಸಂಸ್ಥೆಯಲ್ಲಿ ಏನು ತನಿಖೆ ನಡೆದಿದೆ ಅದರಲ್ಲಿ ತಾರತಮ್ಯ ಆಗಿದೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಆಧಾರ ಇಲ್ಲ. ಹೀಗಾಗಿ ಈ ಒಂದು ಪ್ರಕರಣವನ್ನು ತನಿಖೆ ಏನಂತಿದ್ರೆ CBIಗೆ ಕೊಡಲಿಕ್ಕೆ ಆಗಲ್ಲ ಅಂತ ಅಭಿಪ್ರಾಯ ಏನಂತಿದೆ ಧಾರವಾಡ ಹೈಕೋರ್ಟ್ ಪೀಠ ವ್ಯಕ್ತಪಡಿಸಿರುವಂಥದ್ದು. ಅದರ ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ವಜಾ ಮಾಡಿದರೆ CM ಸಿದ್ದರಾಮಯ್ಯ ಅವರಿಗೆ ಈ ಒಂದು ನ್ಯಾಯಾಲಯ ಇದೆ ಅಂತ ಹೇಳಿದ್ರೆ ಬಿಗ್ ರಿಲೀಫ್ ಕೊಟ್ಟಿರುವಂಥದ್ದು. ಸ್ನೇಹಮಯಿ ಕೃಷ್ಣಗೆ ಭಾರಿ ಹಿನ್ನಡೆ, ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ನಿರ್ಧಾರ. ಮೂಡಾ ಪ್ರಕರಣದಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಹೈಕೋರ್ಟ್ನಲ್ಲಿ ಭಾರಿ ಹಿನ್ನಡೆಯಾಗಿದೆ. ಹೀಗಾಗಿ ಕಾನೂನು ಹೋರಾಟ ಮುಂದುವರಿಸೋಕೆ ಸ್ನೇಹಮಯಿ ಕೃಷ್ಣ ನಿರ್ಧರಿಸಿದ್ದಾರೆ. ತೀರ್ಪು ಪ್ರಕಟ ಆಗ್ತಾ ಇದ್ದ ಹಾಗೆ ಮಾತನಾಡಿದ ಸ್ನೇಹಮಯಿ ಕೃಷ್ಣ, ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತೇವೆ ಅಂದ್ರು. ಲೋಕಾಯುಕ್ತ ತನಿಖೆ ಬಗ್ಗೆ ನಮಗೆ ನಂಬಿಕೆ ಇಲ್ಲ, ಸಮರ್ಪಕ ತನಿಖೆ ಆಗಿಲ್ಲ ಅಂತ ದೂರಿದ್ರು. ಸರ್, ನಮ್ಮ ಅರ್ಜಿ ವಜಾ ಆಗಿದೆ ಅಂತ ತಿಳಿದು ಬಂದಿದೆ. ನಮ್ಮ ಹೋರಾಟದಲ್ಲಿ ಒಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಆದರೆ ಇದರಿಂದ ವಿಚಲಿತನಾಗುವಂಥ ಅಥವಾ ಹೋರಾಟದ ಹಿಂದೆ ಸರಿಯುವಂಥ ಯಾವುದೇ ಪ್ರಶ್ನೆ ಇಲ್ಲ. ಸೊ ನಮ್ಮ ಹೋರಾಟವನ್ನು ನಾವು ಮುಂದುವರ್ತೀವಿ. ಅಂದರೆ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಮೇಲ್ಮನವಿ ಸಲ್ಲಿಸಿ ಈ ಪ್ರಕರಣ CBIಗೆ ಕೊಡಿಸುವಂಥ ಪ್ರಯತ್ನವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ವಜಾ ಆಗಿದೆ. ಆ ಸರ್ಟಿಫಿಕೇಟ್ ಕಾಪಿಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅದು ಏನು ಕೋರ್ಟ್ ಅಬ್ಸರ್ವೇಷನ್ ಇದೆ, ಫೈಂಡಿಂಗ್ಸ್ ಇದೆ, ಅದನ್ನು ನೋಡಿಕೊಂಡು ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸ್ತೇವೆ. ಮುಂದಿನ ವಾರ ಲೋಕಾಯುಕ್ತ ವರದಿ ಸಲ್ಲಿಕೆ, ಜನಪ್ರತಿನಿಧಿಗಳ ಕೋರ್ಟ್ಗೆ ಅಂತಿಮ ತನಿಖಾ ವರದಿ. ಇನ್ನು CM ವಿರುದ್ಧದ ಮೂಡಾ ಪ್ರಕರಣದ ತನಿಖೆ ನಡೆಸ್ತಾ ಇರುವ ಮೈಸೂರು ಲೋಕಾಯುಕ್ತ ಪೊಲೀಸರು ಮುಂದಿನ ಬುಧವಾರ ಅಥವಾ ಗುರುವಾರ ಕೋರ್ಟ್ಗೆ ಅಂತಿಮ ತನಿಖಾ ವರದಿ ಸಲ್ಲಿಸೋಕೆ ಮುಂದಾಗಿದ್ದಾರೆ. ಈಗಾಗಲೇ ಲೋಕಾಯುಕ್ತ ಪೊಲೀಸರು ತನಿಖೆ ಮುಕ್ತಾಯಗೊಳಿಸಿದ್ದು ಮುಂದಿನ ವಾರ ಜನಪ್ರತಿನಿಧಿಗಳ ಕೋರ್ಟ್ಗೆ ವರದಿ ಸಲ್ಲಿಸಲಿದ್ದಾರೆ. ಒಟ್ಟಲ್ಲಿ ಬೀಸೋ ದೊಣ್ಣೆಯಿಂದ CM ಸಿದ್ದರಾಮಯ್ಯ ಪಾರಾಗಿದ್ದಾರೆ. ಆದರೆ ಹೈಕೋರ್ಟ್ ಆದೇಶದ ವಿರುದ್ಧ ದೂರುದಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋಕೆ ಮುಂದಾಗಿದ್ದಾರೆ. ಮುಂದೇನಾಗುತ್ತೆ ಕಾದ್ ನೋಡಬೇಕು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.